ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ನಿನ್ನೆ ತಮಿಳುನಾಡಿನಲ್ಲಿ ಒಂದು ದುರಂತ ಆಗಿದೆ. ನೀವೆಲ್ಲರೂ ಕೂಡ ಕೇಳ್ಪಟ್ಟಿರ್ತೀರಾ. ನಟ ವಿಜಯ್ ಅವರ ಟಿವಿಕೆ ಪಕ್ಷದ ರ್ಯಾಲಿ ಏನು ಕರೂರಲ್ಲಿ ಆಗ್ತಾ ಇತ್ತು. ಸೊ ಅದಕ್ಕೆ ಏನು ಕಾರಣ? ಈಗ ನಿಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಸುಮಾರು 40 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈಗಿನ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಭಾಳ ದೊಡ್ಡ ಮಟ್ಟದ ದುರಂತ. ನಾವು ಹೇಗೆ RCB ಸ್ಟ್ಯಾಂಪೀಡ್ ಆಗಿತ್ತು ಅದೇ ರೀತಿಯಾಗಿ ಕರೂರಿನ ರ್ಯಾಲಿಯಲ್ಲಾಗಿದೆ. ನಾನಿಲ್ಲಿ ಯಾರ ತಪ್ಪು ಯಾರ ಜವಾಬ್ದಾರಿ ಇದನ್ನೆಲ್ಲ ತುಂಬ ಡೀಟೇಲ್ ಹೇಳೋಕೆ ಹೋಗಲ್ಲ. ಬಟ್ ಏನಾಯಿತು ನಿಮಗೊಂದು ಚಿತ್ರಣ ಕೊಡುವಂಥ ಪ್ರಯತ್ನ ಇದು. ಯಾರ ತಪ್ಪು ಯಾರ ಜವಾಬ್ದಾರಿ ಅಂತ ನೀವು ಡಿಸೈಡ್ ಮಾಡಿ. ಮೊದಲನೇದಾಗಿ ನಿನ್ನೆ 2 ಕಡೆ ರ್ಯಾಲಿಯನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಒಂದು ನಾಮಕ್ಕಲ್, ಎರಡನೇದು ಬಂದು ಕರೂರ್. ಟಿವಿಕೆ ಅವರು ಪ್ಲ್ಯಾನ್ ಮಾಡಿದಂಥ ಪ್ರಕಾರ 8:45ಕ್ಕೆ ವಿಜಯ್ ಅವರು ನಾಮಕ್ಕಲ್ಲಲ್ಲಿ ಬಂದು ಭಾಷಣ ಮಾಡಬೇಕಾಗಿತ್ತು. ನಿಮಗೆ ನಾಮಕ್ಕಲ್ಲಿಂದ ಕರೂರ್ ಅಂತಂದರೆ ಒಂದು 45ರಿಂದ 50 ಕಿಲೋಮೀಟರ್ ದೂರ ಇರುವಂಥ ಒಂದು ಪ್ರದೇಶ, 2 ರೀಜನ್. ಅದು ಸೆಂಟ್ರಲ್ ಪಾರ್ಟ್ ಆಫ್ ತಮಿಳ್ನಾಡಲ್ಲಿ ಬರುತ್ತೆ. ಸೊ 8:45ಗೆ ವಿಜಯ್ ಅವರು ಬರಬೇಕಾಗಿತ್ತು. ಸುಮಾರು ಬೆಳಗಿನ ಜಾವ 4-5 ಗಂಟೆಯಿಂದಲೇ ಸಾಕಷ್ಟು ಜನ ಬಂದು ನಾಮಕ್ಕಲ್ಲಲ್ಲಿ ಸೇರಿದ್ರು ಅಂತ ಮಾಹಿತಿ ಇದೆ. ಆದರೆ ನಂತರ ಕಾರಣಾಂತರಗಳಿಂದ ವಿಜಯ್ ಅವರು ಚೆನ್ನೈ ಏರ್ಪೋರ್ಟಿಂದನೇ ಸುಮಾರು 8-8:30 ಹೊರಡ್ತಾರೆ. ಇಲ್ಲಿ ಬರಬೇಕಾದ್ರೆ ಲೇಟ್ ಆಗುತ್ತೆ. ಜೊತೆಗೆ ಆನ್ ದ ರೋಡ್ ತಿರುಚಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಸುಮಾರು ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ನಾಮಕ್ಕಲ್ಲಿಗೆ ಬರಬೇಕಾದ್ರೆ ಸುಮಾರು 12-1 ಗಂಟೆ ಆಗಿದೆ. ಅವರ ಭಾಷಣ ಶುರುವಾಗಬೇಕಾದ್ರೇ 2-2:30 ಆಗಿದೆ. ಹಾಗಾಗಿ ಜನ ಕಾದು ನಾಮಕ್ಕಲ್ಲಲ್ಲೂ ಕೂಡ ಬೇಸತ್ತಿದ್ರು. ನಂತರ ಅಲ್ಲಿ ಭಾಷಣ ಮುಗಿಸ್ತಾರೆ. ಅಲ್ಲಿಂದ ನಾನು ಆಗಲೇ ಹೇಳಿದ ಹಾಗೆ ನಾಮಕ್ಕಲ್ಲಿಂದ ಈ ಕರೂರಿಗೆ ಬರಬೇಕಾದ್ರೆ ಒಂದು 45ರಿಂದ 50 ಕಿಲೋಮೀಟರ್, ಆನ್ ರೋಡ್ ಬರಬೇಕಾದ್ರೆ 1ರಿಂದ 1.5 ಗಂಟೆ ಬೇಕು. ಸೊ ಅದಾದಮೇಲೆ ಅಲ್ಲಿ ನಿಮಗೆ ಈ ಕರೂರು ಏನೇನೆ ಆಯ್ತಲ್ಲ ಜಾಗ, ಅಲ್ಲಿ ಬರಬೇಕಾಗಿರುವಂಥ ಟೈಮ್ ಏನಿತ್ತು ಸುಮಾರು ಅವರು 2 ಗಂಟೆಗೆ ಬರಬೇಕಾಗಿತ್ತು ಮಧ್ಯಾಹ್ನ. ಆದರೆ ಎಷ್ಟು ಮಟ್ಟಿಗೆ ಲೇಟ್ ಆಗುತ್ತೆ ಅಂತಂದರೆ ರಾತ್ರಿ 6ರಿಂದ 7 ಗಂಟೆ, ಸಂಜೆ 6 ಆಗುತ್ತೆ. ಅದಾದಮೇಲೆ 6:30-7 ಗಂಟೆಗೆ ವಿಜಯ್ ಅಲ್ಲಿ ತಲುಪ್ತಾರೆ. ಅಲ್ಲಿ ಬರಬೇಕಾದ್ರೆ ಪೊಲೀಸ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ತಮ್ಮ ಭಾಷಣವನ್ನು ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಅವರ ಸಹಾಯದಿಂದಾನೇ ನಾನು ಬೈಪಾಸಿಂದ ಈ ಕರೂರು ಒಳಗಡೆ ಬರೋಕ್ಕೆ ಸಾಧ್ಯ ಆಯಿತು ಟೌನ್ ಒಳಗೆ ಅಂತ. ಇದು ನಂಬರ್ 1. ಇನ್ನು ಈ ಕರೂರು ಬಗ್ಗೆ ನಿಮಗೆ ಹೇಳಬೇಕು. ಈ ಕರೂರು ಅಂದರೆ ನಿಮಗೆಲ್ಲ ಈ ಬಸ್ ಬಿಲ್ಡಿಂಗ್ ಇದೆಯಲ್ಲ, ಬಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು ಇಲ್ಲಿ ಮೇನ್ ಅಲ್ಲಿ ಉದ್ಯೋಗ. ಅದನ್ನು ಬಿಟ್ಟರೆ ಒಂದಷ್ಟು ಟೆಕ್ಸ್ಟೈಲ್ ಇದೆ, ದೇವಸ್ಥಾನಗಳಿವೆ. ನೀವು ಬಸ್ಗಳಲ್ಲಿ ನೋಡಿರ್ಬೋದು, ಆ ಒಂದು ಬೋರ್ಡಲ್ಲಿ ನೀವು ಕರೂರ್ ಬಾಡಿ ಬಸ್ ಬಿಲ್ಡಿಂಗ್ ಅಂತ ಬರುತ್ತೆ. ಅಲ್ಲಿ ಬಾಡಿಗಳನ್ನು ಬಿಲ್ಡ್ ಮಾಡಲಾಗುತ್ತೆ. ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಸೊ ಕರೂರು ರಾಜಕೀಯವಾಗಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಕರೂರು ಸುತ್ತ ನಾಮಕ್ಕಲ್ ಬರುತ್ತೆ, ಈರೋಡ್ ಬರುತ್ತೆ, ತಿರುಪೂರ್, ಡಿಂಡಿಗಲ್ ಇದೆಲ್ಲವೂ ಕೂಡ ಬರೋದು ಇದೇ ಒಂದು ಪ್ರದೇಶದಲ್ಲಿ. ಇಲ್ಲಿನ ವೋಟ್ ಒಬ್ಬರು ಅಧಿಕಾರಕ್ಕೆ ಬರಬೇಕಂತಂದರೆ ಭಾಳ ಇಂಪಾರ್ಟೆಂಟ್. ಬಟ್ ಸೂಕ್ಷ್ಮ ಪ್ರದೇಶ ಕೂಡ ನಿಮಗೆ. ಸೊ ಇಲ್ಲಿ ಈ ಟೈಮಿಂಗ್ ಏನಿದೆ ಇದು ನಂಬರ್ 1. ಇಲ್ಲಿ ಟೈಮಿಂಗ್ ಎಷ್ಟೊತ್ತಿಗೆ ವಿಜಯ್ ಬರಬೇಕಾಗಿತ್ತು, ನಂತರ ಏನಕ್ಕೆ ಬಂದರು, ಅದಕ್ಕೂ ಈ ದುರ್ಘಟನೆಗೂ ಕಾರಣ ಇದೆಯಾ ಗೊತ್ತಿಲ್ಲ. ಆದರೆ ಅದು ಒಂದು ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಎರಡನೇ ಪಾಯಿಂಟ್ ಬಂದು ಟಿವಿಕೆ ಅವರು ಕರೂರಿಗೆ ಬರಬೇಕಾದ್ರೆ ಮುಂಚೆ ಪರ್ಮಿಷನನ್ನು ಕೇಳಿರ್ತಾರೆ. ಸೊ ಅವರು ಕೇಳೋದು ಲೈಟ್ ಹೌಸ್ ಅಥವಾ ಬಸ್ ಸ್ಟ್ಯಾಂಡ್ ಬಳಿ ನಮಗೆ ಈ ಒಂದು ರ್ಯಾಲಿ ಮಾಡೋಕ್ಕೆ ಅವಕಾಶ ಕೊಡಿ. ಯಾಕಂದರೆ ಅವರು ಸರ್ವೆ ಮಾಡಿಸಿರ್ತಾರೆ. ಅಲ್ಲಿ ಸುಮಾರು ಒಂದು 40-50 ಸಾವಿರ ಜನ ಅಲ್ಲಿ ಪ್ಲೇಸ್ ಮಾಡ್ಬೋದು. ಯಾಕಂದರೆ ಒಂದಷ್ಟು ರೋಡ್ಗಳು ಬೇರೆ ಬೇರೆ ಕಡೆ ಕನೆಕ್ಟ್ ಆಗುತ್ತೆ, ಲೈಟ್ ಹೌಸ್ ಬಳಿ ಜೊತೆಗೆ ಬಸ್ ಸ್ಟ್ಯಾಂಡ್ ಬಳಿ. ಸೊ ಆ ಕಾರಣಕ್ಕೆ ಜನ ಕರೆಕ್ಟಾಗಿ ಅಕ್ಯುಮುಲೇಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಪರ್ಮಿಷನನ್ನು ಕೇಳಿದರು. ಅವರ ಗೆಸ್ ಪ್ರಕಾರ ಒಂದು 10ರಿಂದ 15 ಸಾವಿರ ಅಂತ ಅವರು ಲೆಟರ್ ಕೊಟ್ಟಿರೋದು. ಆದರೆ ಜನ ನಿರೀಕ್ಷೆ ಮೀರಿ ಬಂದರು ಅನ್ನೋದು. ಸೊ ಒಂದು ವೇಳೆ ಏನಾದರೂ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಲೈಟ್ ಹೌಸ್ ಅಥವಾ ಈ ಬಸ್ ಸ್ಟ್ಯಾಂಡ್ ಬಳಿ ಇಷ್ಟು ಇಕ್ಕಟ್ಟಾಗ್ತಾ ಇರಲಿಲ್ಲ ಅನ್ನೋದು ಒಂದು ಕಡೆ ವಾದ. ಇದು ಎರಡನೇ ಪಾಯಿಂಟ್. ನಿನ್ನೆ ಆಗಿರುವಂಥ ಈ ಘಟನೆ ಆಗಿದೆಯಲ್ಲ ದುರಂತ, ಅದು ವೇಲುಚಾಮಿಪುರಂ ಅನ್ನೋ ರಸ್ತೆ. ಇದು ಈರೋಡಿಂದ ಕರೂರಿಗೆ ಕನೆಕ್ಟ್ ಮಾಡುವಂಥ ಒಂದು ರಸ್ತೆ. ಅದು ಒಂದು 30ರಿಂದ 40 ಅಡಿ ಅಗಲ ಇದೆ, ಫೀಟ್ ಇದೆ. ಅದೇ ಒಂದು ಸ್ಟ್ರೈಟ್ ರಸ್ತೆಯಲ್ಲಿ ಜನ ಸೇರ್ತಾರೆ. ಹಾಗಾಗಿ ಇಲ್ಲಿ ದುರಂತ ಆಗೋಕ್ಕೆ ಮೇನ್ ಕಾರಣ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಜಾಗ ಸಾಕಾಗಲಿಲ್ಲ ಅನ್ನೋದು. ಇದರ ಜೊತೆಗೆ ನಂಬರ್ 3, ವಿಜಯ್ ಸುತ್ತ ಒಂದು ಬಫರ್ ಝೋನನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಒಬ್ಬ ಸೆಲೆಬ್ರಿಟಿ, ಸೂಪರ್ ಸ್ಟಾರ್ ಅಥವಾ ದೊಡ್ಡ ನಾಯಕ ಬರಬೇಕಾದ್ರೆ ಅವರ ಹತ್ತಿರಕ್ಕೆ ತುಂಬ ಹತ್ತಿರಕ್ಕೆ ಹೋಗಬಾರ್ದು ಅನ್ನೋ ಒಂದು ಝೋನ್ ಇರುತ್ತೆ, ಬಫರ್ ಝೋನ್ ಅಂತ. ಅದನ್ನು ಕ್ರಿಯೇಟ್ ಮಾಡಿದರೆ ಜನ ತುಂಬ ಹತ್ತಿರಕ್ಕೆ ಬರುವಂಥ ಪ್ರಯತ್ನ ಪಡ್ತಾ ಇರಲಿಲ್ಲ ಅನ್ನೋದು ಕೂಡ ಇರುವಂಥದ್ದು ಮತ್ತೊಂದು ವಾದ. ಸೊ ಇದೆಲ್ಲವೂ ಕೂಡ ಇದರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನಂತಂದರೆ ಈ ಒಂದು ರೋಡಲ್ಲಿ ರ್ಯಾಲಿ ಹಿಂದೆ ಆಗಿಲ್ವಾ ಅಂತ ನೀವು ಪ್ರಶ್ನೆ ಕೇಳಿದರೆ ಈ ಹಿಂದೆ ಕೂಡ ರ್ಯಾಲಿ ಆಗಿದೆ. ಕೇವಲ 2 ದಿನಗಳ ಹಿಂದೆ ಎಡಪ್ಪಾಡಿ ಪಳನಿಸ್ವಾಮಿ ಇದೇ ಒಂದು ಪ್ರದೇಶದಲ್ಲಿ ಒಂದು ರ್ಯಾಲಿಯನ್ನು ಮಾಡಿರ್ತಾರೆ. ಆದರೆ ಅಲ್ಲಿ ಬಂದಂಥ ಕ್ರೌಡ್ಗೂ ಪಳನಿಸ್ವಾಮಿ ಬಂದಂಥ ಒಂದು ಕ್ರೌಡ್ ಏನಿದೆ ಅದು ಸಾಮಾನ್ಯವಾಗಿ ಒಂದು 40 ಮೇಲಿದ್ದಂಥ ಕ್ರೌಡ್ ಹೆಚ್ಚಾಗಿತ್ತು. ಜೊತೆಗೆ ವಿಜಯ್ ಅಂತ ಬಂದಾಗ ಅಲ್ಲಿ ಸಿನಿಮಾ ತಾರೆ, ಒಬ್ಬ ಸೂಪರ್ ಸ್ಟಾರ್ ಬಂದರು ಅಂತ, ಒಬ್ಬ ಪೊಲಿಟಿಕಲ್ ಆಗಿ ಅಲ್ಲ, ಒಬ್ಬ ರಾಜಕೀಯ ನಾಯಕ ಆಗಿ ಬರ್ತಿದ್ದಾರೆ ಅನ್ನೋದಕ್ಕಿಂತ ಒಬ್ಬ ಸಿನಿಮಾ ನಟ ಬರ್ತಿದ್ದಾರೆ ಅಂತ ಜನ ಕಿಕ್ಕಿರಿದು ಬಂದರು. 4ನೇ ಪಾಯಿಂಟ್ ಬಂದು ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂತಂದರೆ, ಏನಾದರೂ ಮಧ್ಯಾಹ್ನದಷ್ಟೊತ್ತಿಗೆ ಅವರೇನಾದರೂ ಆನ್ ಟೈಮಿಗೆ ಏನು ಫಿಕ್ಸ್ ಆಗಿತ್ತು ಟಿವಿಗೆ ಫಿಕ್ಸ್ ಮಾಡಿದ್ರಲ್ಲ ಆಗೇನಾದರೂ ವಿಜಯ್ ಬಂದಿದ್ದರೆ ಭಾಳಷ್ಟು ಮಂದಿ ಕೆಲಸಕ್ಕೆ ಹೋಗಿರೋರು, ಬಿಸಿಲು ಬೇರೆ ಇತ್ತು. ಸೊ ಆ ಕಾರಣಕ್ಕೆ ಹೆಚ್ಚಿನ ಜನ ಅಷ್ಟು ಸೇರ್ತಾ ಇರಲಿಲ್ಲ. ಯಾವಾಗ ಸಂಜೆ ನಂತರ ವಿಜಯ್ ಬರ್ತಾರೆ ಅಂತ ಗೊತ್ತಾಯಿತು, 6-7 ನಂತರ ಅಂದರೆ ಎಲ್ಲರೂ ಕೂಡ ಕೆಲಸ ಬಿಟ್ಟು ಮನೆಗೆ ವಾಪಸ್ ಬಂದಿದ್ರು. ಹಾಗಾಗಿ ಹೆಚ್ಚಿನ ಕ್ರೌಡ್ ಸೇರ್ತು ಅನ್ನೋದು ಇನ್ನೊಂದು ಪಾಯಿಂಟ್ ಇಲ್ಲಿ ಒಂದಷ್ಟು ಸಾರ್ವಜನಿಕರು ಹೇಳ್ತಾ ಇರೋದು. ಹಾಗಂತೇಳಿ ವಿಜಯ್ ಜವಾಬ್ದಾರಿನೇ ಇದಕ್ಕೆ
ಖಂಡಿತ ವಿಜಯ್ ಅವ್ರನ್ನ ಹೊಣೆ ಮಾಡೋಕ್ಕೆ ಸೀದಾ ಅವರೇ 100% ಕಾರಣ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ಸರ್ಕಾರ ಜನರ ಭದ್ರತೆಯನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋಡಬೇಕಾಗುತ್ತೆ. ಅಲ್ಲಿನ DMK ಸರ್ಕಾರ ಅಲ್ಲಿ ಪ್ರೊಟೆಕ್ಷನನ್ನು ಕೊಡಬೇಕಾಗಿತ್ತು ಅನ್ನೋದು ಕೂಡ TVK ಅವರ ವಾದ. ನಾವು ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ, ಆದರೆ ಎಷ್ಟೇ ಜನ ಬರಲಿ ಪೊಲೀಸರು ಒಂದಿಷ್ಟು ಅವ್ರಿಗೊಂದು ಇಂಟೆಲಿಜೆನ್ಸ್ ಇದಿರುತ್ತೆ, ಎಷ್ಟು ಜನ ಸೇರ್ಬೋದು, ಇಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಕ್ಲಿಯರ್ ಆದಂಥ ಹೋಮ್ ಮಿನಿಸ್ಟರ್ ಅವರೊಂದು ಇಲಾಖೆಗೆ ಗೊತ್ತಿರಬೇಕಾಗಿರುತ್ತೆ ಅಂತ. ಸೊ ಇದು ಮತ್ತೊಂದು ವಾದ. ಇನ್ನೊಂದು ಕಡೆ ಈ ಕರೂರಿಗೆ ಎಂಟ್ರಿ ಆದ ಕೂಡಲೇ ವಿಜಯ್ ಅವರು ಪೊಲೀಸ್ ಅವರಿಗೆ ಥ್ಯಾಂಕ್ಸ್ ಹೇಳಿದರು. ಅದಾದಮೇಲೆ ಏನಾಗುತ್ತೆ ಅಲ್ಲಿ ಆ್ಯಂಬುಲೆನ್ಸ್ಗಳು ಸ್ಟಕ್ ಆಗೋಕ್ಕೆ ಶುರು ಆಗುತ್ತೆ, ಒಂದಷ್ಟು ಮಂದಿಗೆ ಬಾಯಾರಿಕೆ ಶುರುವಾಗುತ್ತೆ, ನುಗ್ಲಾಗ್ತಾ ಇರುತ್ತೆ. ವಿಜಯ್ ಅವರೇ ತಮ್ಮ ಈ ವೆಹಿಕಲಿಂದ ಒಂದು ಬಾಟ್ಲ್ ನೀರನ್ನು ಕೂಡ ಒಂದಷ್ಟು ಮಂದಿಗೆ ಬಾಟ್ಲ್ ನೀರನ್ನು ಕೂಡ ಕೊಡುವಂಥದ್ದಾಗುತ್ತೆ. ಹಾಗೆ ಅವರೇ ಮೈಕಲ್ ಅನೌನ್ಸ್ ಮಾಡ್ತಾರೆ, ದಯವಿಟ್ಟು ಜಾಗ ಮಾಡಿಕೊಡಿ, ಆ್ಯಂಬುಲೆನ್ಸ್ಗಳು ಹೋಗಬೇಕು, ಸುಸ್ತಾದಂಥವ್ರು ಯಾರ್ಯಾರಿಗೆ ತೊಂದರೆ ಆಗ್ತಿದೆ ಆ್ಯಂಬುಲೆನ್ಸಿಗೆ ಜಾಗ ಮಾಡಿಕೊಡಿ ಅಂತ ನಂತರ ಸ್ವತಃ ಅವರೇ ಅನೌನ್ಸ್ ಮಾಡಿದ್ಮೇಲೆ ಜಾಗ ಮಾಡಿ ಅಲ್ಲಿಂದ ಆ್ಯಂಬುಲೆನ್ಸ್ಗಳು ಒಂದೊಂದಾಗಿ ಮೂವ್ ಆಗ್ತವೆ. ಇದರ ನಡುವೆ ಅಲ್ಲಿ ಅವ್ರ ಜೊತೆಗಿದ್ದಂಥ ಅವ್ರ ಜೊತೆಗೇನು ಹೆಲ್ಪಿಂಗ್ ಇರ್ತಾರಲ್ಲಿ, ಸೊ ಅವರು ಒಬ್ಬರು ಬಂದಲ್ಲಿ ಹೇಳ್ತಾರೆ ವಿಜಯ್ ಅವರಿಗೆ ಕಿವಿಲೇನೋ ಹೇಳ್ತಾರೆ. ಆಗ ಒಬ್ಬ ಹುಡುಗಿ, ಆಕೆ ಹೆಸರು ಅಶ್ಮಿಕಾ ಅಂತ, ಈಕೆ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ವಿಚಾರ ಗೊತ್ತಾಗುತ್ತೆ. ವಿಜಯ್ ಅವರೇ ಮೈಕ್ ಮೂಲಕ ಅನೌನ್ಸ್ ಮಾಡಿ ಹೇಳ್ತಾರೆ, ಅಶ್ಮಿಕಾ ಅನ್ನೋ ಒಂದು ಚಿಕ್ಕ ಹುಡುಗಿ ಮಿಸ್ ಆಗಿದ್ದಾಳೆ, ದಯವಿಟ್ಟು ಯಾರಾದರೂ ಅಲ್ಲಿ ಮಕ್ಕಳು ಯಾರು ಮಿಸ್ ಆಗಿ ಅಳ್ತಾ ಇರೋದು ಕಂಡು ಬಂದರೆ ದಯವಿಟ್ಟು ಹೇಳಿ ಅಂತ. ಸೊ ಅದು ಕೂಡ ಆಗಿದೆ. ಜೊತೆಗೆ ಫಸ್ಟ್ ಪೊಲೀಸ್ಗೆ ಥ್ಯಾಂಕ್ ಯು ಹೇಳೋದಂಥ ವಿಜಯ್ ಅದಾದಮೇಲೆ ಪೊಲೀಸ್ ಅವ್ರ ಮೇಲೆ ಗರಂ ಆಗ್ತಾರೆ. ಯಾಕೆ ನೀವು ಕರೆಕ್ಟಾಗಿ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ, ನಿಮಗೇನಾದರೂ ಸೂಚನೆ ಬಂದಿದೆಯಾ ಗೌರ್ಮೆಂಟ್ ಕಡೆಯಿಂದ ಪ್ರೊಟೆಕ್ಷನ್ ವಿಚಾರವಾಗಿ ಕಾಂಪ್ರಮೈಸ್ ಆಗಿ ಅಂತಲೂ ಏನಾದರೂ ಸೂಚನೆ ಬಂದಿದೆಯಾ ಅಂತ ಅವರೇ ಗರಂ ಆಗ್ತಾರೆ. ಕೊನೆಯದಾಗಿ ಅವರು ಭಾಳ ತರಾತುರಿ ಅಲ್ಲಿಂದ ಭಾಷಣ ಮುಗಿಸಿ ಅಲ್ಲಿಂದ ಹೋಗುವಂಥದ್ದು ಕೂಡ ಆಗುತ್ತೆ. ಸೊ ಹೀಗೆ ಹಲವಾರು ವಿಚಾರಗಳು. ಒಂದು, ವಿಜಯ್ ಬಂದಂಥ ಟೈಮಿಂಗ್ ಬಗ್ಗೆ ಈಗ ಪ್ರಶ್ನೆ ಹೇಳ್ತಾ ಇದೆ, ಯಾಕೆ ಲೇಟ್ ಆಯಿತು. ಎರಡನೇದಾಗಿ ಪೊಲೀಸರು ಎಷ್ಟು ಮಟ್ಟಿಗೆ ಪ್ರೊಟೆಕ್ಷನ್ ಕೊಟ್ಟರು. ಒಂದಷ್ಟು ಲೋಕಲೈಟ್ಸ್ ಕೂಡ TV9 ಜೊತೆ ಮಾತನಾಡಿದರು. ಅವ್ರು ಹೇಳ್ತಿರುವಂಥ ಪ್ರಕಾರ ಸೂಕ್ತವಾದಂಥ ಪೊಲೀಸ್ ಸಿಬ್ಬಂದಿ ಇಷ್ಟು ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಇರಲಿಲ್ಲ ಅನ್ನೋದು ಕೂಡ ಅವ್ರು ಹೇಳ್ತಿರುವಂಥ ವಿಚಾರ. ಇನ್ನೊಂದಷ್ಟು ಜನ ಹೇಳ್ತಾರೆ ವಿಜಯ್ ಅವ್ರನ್ನ ನಾವು ಹೊಣೆ ಮಾಡೋಕ್ಕಾಗಲ್ಲ, ಅವರಿಗೆ ನಿರೀಕ್ಷೆ ಇರಲಿಲ್ಲ ಇಷ್ಟು ಮಟ್ಟದಲ್ಲಿ ಜನ ಬರ್ತಾರೆ ಅಂತ. ಮತ್ತೊಂದು ಮೇಜರ್ ಆದಂಥ ಪಾಯಿಂಟ್ ಇಲ್ಲಿ ಆ ಒಂದು ವೇಲುಚಾಮಿಪುರಂ ಭಾಗದಲ್ಲಿ ಇವರು ಆ ರಸ್ತೆಯಲ್ಲಿ ಕೊಟ್ಟಿರೋದು ಇಷ್ಟೆಲ್ಲ ನುಗ್ಗಲಿಗೆ ಕಾರಣವಾಯಿತು ಅಂತ. ಇದೆಲ್ಲದರ ಜೊತೆಗೆ ಅಲ್ಲಿ ಪವರ್ ಕಟ್ ಕೂಡ ಆಗಿತ್ತು ಅಂತ ಒಂದಷ್ಟು ಡ್ರೋನ್ ವಿಜುವಲ್ಗಳನ್ನು ನೋಡಿದಾಗ ಆ ರೋಡಲ್ಲಿ ಮಾತ್ರ ಲೈಟ್ ಇದೆ, ಸುತ್ತಮುತ್ತ ಎಲ್ಲೂ ಕೂಡ ಲೈಟ್ ಕಾಣಿಸಲ್ಲ, ಕಂಪ್ಲೀಟಾಗಿ ಕತ್ತಲೆ ಇರುತ್ತೆ. ಹಾಗಾಗಿ ಇದನ್ನು ಕೇಳಿದಾಗ ಅಲ್ಲಿನ ಲೋಕಲೈಟ್ಸ್, ಹಿಂದೆ ನಾಗಪಟ್ಟಣಮಲ್ಲಿ ಒಂದು ರ್ಯಾಲಿ ಆಗಿರುತ್ತೆ, ಅಲ್ಲಿ ವಿಜಯ್ ಅಭಿಮಾನಿಗಳು ಕರೆಂಟ್ ಕಂಬ ಎಲ್ಲ ಹತ್ತಾ ಇದ್ರು, ಏನಾದರೂ ಅನಾಹುತ ಆಗಿಬಿಟ್ರೆ ಯಾರು ಹೊಣೆ. ಸೊ ಆ ಕಾರಣಕ್ಕೆ ನಾವು ಪವರ್ ಕಟ್ ಮಾಡಿದ್ವಿ, ವಿಪರೀತವಾದಂಥ ಕ್ರೇಜ್ ಇರುವಂಥ ಕಾರಣ ಏನಾದರೂ ಅನಾಹುತ ಆದರೆ ಸಮಸ್ಯೆ ಆಗುತ್ತೆ ಅಂತ ಇಲ್ಲಿ ಪವರ್ ಕಟ್ ಮಾಡಲಾಗಿತ್ತು ಅಂತ ಹಿಂದೆ ನಾಗಪಟ್ಟಣಮಲ್ಲಿ ಹೇಳಿದರು. ಆದರೆ ಇಲ್ಲೂ ಕೂಡ ಅದೇ ಕಾರಣಕ್ಕೆ ಪವರ್ ಕಟ್ ಮಾಡಲಾಯ್ತಾ, ಏನು ರೀಸನ್ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಓವರಾಲ್ ಹಲವಾರು ಕಾರಣಗಳಿದೆ ಇಲ್ಲಿ ಆ ದುರಂತ ಆಗೋದಕ್ಕೆ. ಆದರೆ ಅಲ್ಟಿಮೇಟ್ಲಿ 40 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಪುಟ್ಟ ಮಕ್ಕಳು ಕೂಡ. ಆದರೆ ಇದೆಲ್ಲದರ ಜೊತೆ ನಾನು ಹೇಳೋದು, ಸಾಮಾನ್ಯ ಜನರಾಗಿ ನಾವೊಬ್ಬ ಪ್ರಜೆಯಾಗಿ ನನಗೆ ಗೊತ್ತಿರಬೇಕು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸೂಪರ್ ಸ್ಟಾರ್ಗಳೇನು ಮೇಲಿಂದ ಇಳಿದು ಬಂದಂಥ ದೇವರುಗಳಲ್ಲ, ನಿಮ್ಮ ಥರನೇ ಮನುಷ್ಯರು. ನೀವೇ ಸಿನಿಮಾ ನೋಡಿ ಹಿಟ್ ಮಾಡಿ ಅವ್ರನ್ನ ಸೂಪರ್ ಸ್ಟಾರ್ಗಳಾಗಿ ಮಾಡಿರೋದು. ಹಾಗಾಗಿ ವಿಪರೀತವಾದಂಥ ಕ್ರೇಜ್, ಅಭಿಮಾನ ಎಷ್ಟಿರಬೇಕೋ ಅಷ್ಟಿದ್ರೇ ಚಂದ. ಇಲ್ಲದೆ ಹೋದರೆ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ನಿಮ್ಮ ಮನೆಗೊಂದಷ್ಟು ಪರಿಹಾರ ಬರ್ಬೋದು, ಆದರೆ ಪ್ರಾಣ ಮಾತ್ರ ಯಾವತ್ತೂ ವಾಪಸ್ ಬರೋದಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.